ನಮಸ್ಕಾರ ನಾಡಿನ ಜನತೆಗೆ. ನಾನು ನಿಮ್ಮ ಉಚ್ಚಂಗಿ ಪ್ರಸಾದ್. ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಿಮಗೆ ಗೊತ್ತಿದೆ, ಕರ್ನಾಟಕ ನಾಡಿನ ಅತಿ ದೊಡ್ಡ ಒಂದು ಜಾತ್ರಾ ಮಹೋತ್ಸವ ನಾಯಕನಹಟ್ಟಿ ತಿಪ್ಪೇರುದ್ರಸ್ವಾಮಿ, ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನಲ್ಲಿ ಇರ್ತಕ್ಕಂತಹ ನಾಯಕನಹಟ್ಟಿ ಅತ್ಯಂತ ಪುಣ್ಯಕ್ಷೇತ್ರ. ಇಲ್ಲಿ ತಿಪ್ಪೇರುದ್ರ ಮಹಾಸ್ವಾಮಿ ಅಂತ ಮಹಾಶರಣ ಅವರು ತಮ್ಮ ಪವಾಡಗಳ ಮುಖಾಂತರ ಇಲ್ಲಿನ ಎಲ್ಲ ಜನತೆಗೆ ಭಕ್ತಿಭಾವವನ್ನು ತುಂಬಿದಂತಹ ಸ್ಥಳ ಇದಾಗಿದೆ. ನಾವೀಗ ತಿಪ್ಪೇಸ್ವಾಮಿಗೆ ರಿಲೇಟೆಡ್ ಆಗಿರ್ತಕ್ಕಂತಹ ತಿಪ್ಪೇಸ್ವಾಮಿಯನ್ನು ಈ ಊರಿಗೆ ಕರೆತಂದು ಅವರಿಗೆ ಆಶ್ರಯ ಕೊಟ್ಟಂತಹ ಮಹಾನ್ ವ್ಯಕ್ತಿ ಪಣಿಯಪ್ಪ ಅಂತ. ಆ ಪಣಿಯಪ್ಪರ ಮನೆಗೆ ನಾವು ಬಂದಿದ್ದೀವಿ. ಅವ್ರ ವಂಶಸ್ಥರಿದ್ದಾರೆ. ಅವರು ಈ ಒಂದು ರುದ್ರಸ್ವಾಮಿಯ ಒಂದು ಚಿಕ್ಕ ಸಂದೇಶವನ್ನು ಹೇಳ್ತಾರೆ. ಎಲ್ರಿಗೂ ಸಹ ನಾನು ತೋರಿಸ್ತಾ ಇದ್ದೀನಿ, ನೋಡಿ. ನಿಮ್ಮ ಹೆಸರು? ಪಣಿಯಪ್ಪ ಅಂತ. ನೀವು ಪಣಿಯಪ್ಪನ ವಂಶಸ್ತ್ರ? ಓಕೆ. ಏನು ಸ್ಟೋರಿ ಇದ್ರೆ ತಿಪ್ಪೇಸ್ವಾಮಿ ಹೆಂಗೆ ಇದಾಯ್ತು? ತಿಪ್ಪೇಸ್ವಾಮಿ ಪಣಿಯಪ್ಪ ಭೇಟಿಯಾಯಿತು ರಾಯದುರ್ಗದಲ್ಲಿ ಭೇಟಿಯಾದಾಗ ಪಣಿಯಪ್ಪರು ಕೊಬ್ಬರಿ ವ್ಯಾಪಾರ ಮುಗಿಸ್ಕೊಂಡು ಬರ್ತಾ ಇದ್ರು. ಬರ್ಬೇಕಾದ್ರೆ ಸ್ವಾಮಿ ಕರ್ಕೊಂಡ್ರು ತಿಪ್ಪೇಸ್ವಾಮಿ. ಬನ್ನಿ ಸ್ವಾಮಿ ನಮ್ಮೂರಿಗೆ ಹೋಗೋಣ ಅಂತ ನಮ್ಮೂರಿಗೆ ಕರ್ಕೊಂಡ್ಬಂದಾಗ ಕತ್ಲೆಲ್ಲ ಕರ್ಕೊಬರೋ ಸ್ವಾಮಿನ ಅಂತ ಕೊಬ್ಬರಿ ಸೋಡಾ ಬೆಳಕಿನಲ್ಲಿ ಕರ್ಕೊಂಡ್ಬಂದ್ರು. ಕೊಬ್ಬರಿ ಸೋಡಾ ಬೆಳಕಿನಲ್ಲಿ ಕರ್ಕೊಂಡ್ಬಂದು ಪಣಿಯಪ್ಪನ ಮನೆಗೆ ಕರ್ಕೊಂಡ್ಬಂದಾಗ ಪಣಿಯಪ್ಪನ ಮನೆಗೆ ಶಿವ ಪೂಜೆ, ಪ್ರತಿಯೊಂದು ಊಟ ಉಪಚಾರ ಪ್ರತಿಯೊಂದು ಪಣಿಯಪ್ಪನ ಮನೆಗೇನೆ. ಆಮೇಲಿಂದ ತಿಪ್ಪೇರುದ್ರ ಸ್ವಾಮಿಯವರು ಪಣಿಯಪ್ಪನ ಮನೆಗೆ ಎಲ್ಲ ಊಟ ಉಪಚಾರ ಮಾಡ್ಕೊಂತ ಇದ್ದಾಗ ಇಲ್ಲಿಂದ ಸತ್ಯಮೇಲ್ ಕರೆದಿದ್ದು. ಇಲ್ಲೇ ಸತ್ಯಮೇಲ್ ಕರೆದಿದ್ದು ಇದೇ ಸ್ಥಳದಲ್ಲಿ ಅದು ಸತ್ಮೇಲೆ ಹಾಲು ಕರೆದು ಕೊಡ್ತಾರಲ್ಲ, ಪವಾಡ ನಡೆಯುತ್ತಲ್ಲ, ಅದು ಈ ಜಾಗದಲ್ಲೇ ನಡೆಯೋದು. ಅಂದ್ರೆ ಅದು ತಾಯಿ ಬರ್ತಾರೆ ಹಾಲು ಕೇಳಕ್ಕೆ. ಮಾಡಮ್ಮನ ಪಣಿಯಪ್ಪ ಕೇಳಕ್ ಬಂದಾಗ ಈ ಹಾಲು ಕರೆದಿರ್ತಾರ ಅಲ್ಲಿ, ಈ ಸತ್ತಾರ ಸಾಯವಲ್ದು ಕಣಮ್ಮ, ಹಾಲು ಕೊಡಬಲ್ದಿದ್ದು ಅಂತ ಹೇಳ್ಬಿಡ್ತಾರೆ. ಆ ಕ್ಷಣಕ್ಕೆ ಸತ್ತೋಗುತ್ತದು. ಆ ಎಮ್ಮೆ ಸತ್ತೋದಾಗ ಸ್ವಾಮಿಯರು ಬಂದು ಎದ್ದ ಅಮ್ಮ ಅಂತ ಎಬ್ಬರಿಸಿದಾಗ ಅದು ಎದ್ದೇ ಹಾಲು ಕೊಡುತ್ತೆ. ಅದಕ್ಕೆ ಸತ್ಯಮ್ಮೆ ಹಾಲು ಕರೆದಿದ್ದು ಅಂತ ಒಂದು ಪವಾಡ ಓಕೆ. ಇದು ವಾಡೆ ಇದೆಯಲ್ಲ, ಇದು ಏನು ವಾಡೆ ಅಂದ್ರೆ ಇದು ಆವಾಗಿನ ಕಾಲದಲ್ಲಿ ಪಣಿಯಪ್ಪನ ಮನೆ ದಾಸೋಹ ನಡೀತಿತ್ತು. ದಾಸೋಹ ನಡಿಬೇಕಾದ್ರೆ ಎಲ್ಲ ಭಕ್ತರು ಬಂದು ಕುಂತು ಬಿಟ್ಟಾರೆ. ಕಾಳು ಕಡಿ ಎಲ್ಲ ಖಾಲಿ ಆಗ್ಬಿಟ್ಟಿದ್ದಾರೆ, ದವಸ ಧಾನ್ಯ. ಸ್ವಾಮಿ ಖಾಲಿ ಇದೆ, ಏನ್ ಮಾಡೋದು ಕೇಳ್ಕೊಂಡಾಗ ಪಣಿಯಪ್ಪ ತಿಪ್ಪೇಸ್ವಾಮಿ ಮಾತಾಡ್ಸೋದು, ಸ್ವಾಮಿ ಖಾಲಿ ಇದಾವೆ, ಏನ್ ಮಾಡೋದು ಏನಂತ. ಅದೇ ಕಾಳು ಕಡಿ ಎಲ್ಲ ಖಾಲಿ ಇದಾವೆ, ಏನ್ ಮಾಡೋದು ಸ್ವಾಮಿ ಅಂತ ಕೇಳಿದಾಗ ಭಕ್ತರು ಕುಂತಿದ್ದಾರೆ. ಅವಾಗ ಪಣಿಯಪ್ಪ ಮಾಡಮ್ಮ ನೀವಿಬ್ರು ಬರ್ರಿ ಅಂತ ಕರೆದಾಗ ಪಣಿಯಪ್ಪ ತಿಪ್ಪೇಸ್ವಾಮಿ ತಕ್ಕ ಹೋದ್ರು. ಹೋದ್ಮೇಲೆ ಇದಕ್ಕೊಂದು ಶಕ್ತಿ ತುಂಬ್ತೀನಿ, ಈ ಶಕ್ತಿ ತುಂಬಿದಾಗ ನೀವೇನೇ ತಗೊಳ್ಳಿ, ಕೆಳಗಡೆ ತಗೊಳ್ಳಿ, ಎಷ್ಟೇ ತಗೊಳ್ಳಿ, ಕಾಳು ಕಡಿ ಬೆಲ್ಲ ಬೇಳೆ ದವಸ ಧಾನ್ಯ ಪ್ರತಿಯೊಂದು ಏನೇ ತಗೊಳ್ಳಿ, ಕೆಳಗಡೆ ತಗೊಳ್ಳಿ, ಮೇಲ್ ತೆಗೆಕೋಬೇಡ್ರಿ ಅಂತ ಹೇಳ್ತಾರೆ. ಎಷ್ಟೇ ತವರು ಗೊತ್ತಿದೆ, ಮೇಲ್ ತವರು ಎಷ್ಟು ಮಾಡ್ಬೋದು ಅಂತ ಪಣಿಯಪ್ಪನ ಹೆಂಡತಿ ಮಾಡಮ್ಮಗೆ ಕುತೂಹಲ ಉಂಟಾಗ್ಬಿಡ್ತು. ಅವಾಗ ತಿಪ್ಪೇಸ್ವಾಮಿ ಪಣಿಯಪ್ಪ ಕಪ್ಪರೆ ಹೊಡಕ್ಕೆ ಹೋಗ್ತಾರೆ ಹೊಲ್ದಲ್ಲಿ. ಅವಾಗ ಇದು ಎಷ್ಟವ್ರು ಗೊತ್ತಿದೆ, ಮ್ಯಾಲ್ತವ್ರು ಜಾಸ್ತಿ ಬರ್ಬೋದೇನೋ ಅಂತ ತೆಗೆದುಬಿಟ್ರು ಅಲ್ಲಿ ಮಾಡಮ್ಮ. ಅವಾಗಿನ ಕಾಲಕ್ಕೆ ಭಸ್ಮ ಹತ್ರ ನಿಂತು ಬಿಡ್ತಾವಂತ. ಅವಾಗ ನಿಂತಾಗ ಅವತ್ತು ತಿಪ್ಪೇಸ್ವಾಮಿ ಪಣಿಯಪ್ಪ ಬಂದು ಮಾಡಮ್ಮ ಹಿಂಗೆ ಮಾಡಬಾರ್ದಿತ್ತು, ಹಿಂಗೆ ತಪ್ಪಾಗಿದೆ, ಇವಾಗ ಏನು ಮಾಡೋಕ್ಕಾಗಲ್ಲ ತಾಯಿ, ಅದಕ್ಕೆ ಇನ್ನಷ್ಟು ಅಕ್ಷಯ ತುಂಬ್ರಿ ಅಂತ ಹೇಳ್ತಾರೆ ಮಾಡಮ್ಮ. ತುಂಬಲ್ಲ ಅಂತ ಹೇಳ್ತಾರೆ ಸ್ವಾಮಿ. ಅದು ಒಂದು ಪವಾಡ. ಅಂದ್ರೆ ಆವಾಗಿನ ಕಾಲದಿಂದ ಸಹ ಹಂಗೈತೆ. ಅಂದಾಜು ಎಷ್ಟು ವರ್ಷ ಇರ್ಬೋದು ಇದಕ್ಕೆ? ಅಂದ್ರೆ ತಿಪ್ಪೇರುದ್ರ ಸ್ವಾಮಿ ಮನೆಗೆ ಬಂದು ಅಕ್ಷಯ ಮಾಡೋದ್ರಿಂದ ಅದಿದೆ ಕಾಪಾಡ್ಕೊಂಡು. ಅಂದ್ರೆ ಎಷ್ಟು ತಲೆಮಾರುಗಳಿದ ಆಗಿದ್ವು ಆಗಿನ ಹಿಡಿದು ನಿಮ್ಮ? 800 12ನೇ ಶತಮಾನ. ಓಕೆ, 800 ವೀಕ್ಷಕರೇ, 800 ವರ್ಷಗಳ ಹಿಂದಿನ ಕಾಲದಲ್ಲಿ ಇರ್ತಕ್ಕಂಥ ಒಂದು ವಾಡೆವು. ಬಹುಶಃ ಐತಿಹಾಸಿಕವಾಗಿ ಇದು ತುಂಬಾ ಮಾಹಿತಿ ನಮಗೆ ಕೊಡ್ತಕ್ಕಂಥದ್ದು. ಬಹುಶಃ ಈ ತರ ಒಂದು ಪವಾಡಕ್ಕೆ ಸಂಬಂಧಿಸಿದಂತಹ ಸಾಕ್ಷಿ ಈ ಬೇರೆ ಪ್ರದೇಶದಲ್ಲಿ ಸಿಗಲ್ಲ. ಇಲ್ಲಿ ತುಂಬಾ ಅದ್ಭುತವಾಗಿ ಕಂಡು ಬರ್ತದೆ. ಖಂಡಿತ ಥ್ಯಾಂಕ್ ಯು, ಒಳ್ಳೆ ಮಾಹಿತಿಯನ್ನು ಇನ್ನೂ ಒಂದಿದೆ ಹೇಳಿ. ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಯವರು ಬಿಟ್ಟು ಹೋಗ್ಬೇಕಾರೆ ಪಣಿಯಪ್ಪನ, ಸ್ವಾಮಿ ನಿಮ್ಮನ್ನು ಬಿಟ್ಟಿರಕ್ಕಾಗಲ್ಲ, ಹೆಂಗೆ ಏನು ಅಂತ ಕೇಳ್ಕೊಂಡಾಗ ಪಣಿಯಪ್ಪ ನಾನು ಬೆಳಿಗ್ಗೆ ಹೊತ್ತು ಶಿವ ಪೂಜೆ ಕುಂತಾಗ ನಾನು ಬೆನ್ನಿಂದ ಬರೋ ಮಣ್ಣನ್ನು ತಕ್ಕೊಡು ಅಂತ ಕೇಳ್ತಾರೆ ಪಣಿಯಪ್ಪನಿಗೆ. ಮಣ್ಣನ್ನು ತಕ್ಕೊಟ್ಟಾಗ ಅದಕ್ಕೊಂದು ಲಿಂಗ ಮಾಡ್ತಾರೆ, ಅದಕ್ಕೆ ಶೈತಿಕ ಲಿಂಗ ಅಂತ. ಶೈತಿಕ ಲಿಂಗ ಪಣಿಯಪ್ಪ ಇದಕ್ಕೊಂದು ಮಾತೇಶ್ವರ ಅಂತ ಪ್ರತಿಷ್ಠಾಪನೆ ಮಾಡ್ತೀನಿ, ಇದನ್ನು ನನ್ನ ನೆನೆಸ್ಕೊಂಡು 2 ಹೊತ್ತು ಪೂಜೆ ಮಾಡು ಅಂತ ಕೇಳ್ತಾರೆ. ಅವಾಗ ಲಿಂಗ ಕೊಡ್ತಾರೆ, ಇದೇ ಲಿಂಗ. ತಿಪ್ಪೇರುದ್ರ ಸ್ವಾಮಿಯವರು ತಮ್ಮ ಮೈ ಬೆವರಿನಿಂದ ಕೊಟ್ಟಿರ್ತಕ್ಕಂಥ ಲಿಂಗ ಇದು, ಶೈತಿಕ ಲಿಂಗ.
ಮಹಾಂತೇಶ್ವರ ಅಂತ ಪ್ರತಿಷ್ಠಾಪನೆ ಮಾಡಿ ನೀನ್ ಏನೇ ಇರ್ಲಿ ಕೆರೆ ಕಟ್ಟಬೇಕಾದ್ರೆ ಮಾಡಿದಷ್ಟು ನೀನು ಹಿಡಿಭಿಕ್ಷೆ ಬೇಕು. ಅವ ಅಂದ್ರೆ ಕೆರೆ ಕಟ್ಟಬೇಕಾದ್ರೆ ಕೂಲಿಗೆ ಲಾಸ್ಟ್ ದಿವಸ ಕೂಲಿ ಕೇಳ್ತಾರೆ ಎಲ್ಲರೂ, ಸ್ವಾಮಿ ಕೂಲಿ ಸ್ವಾಮಿ ಅಂತ ಹೇಳ್ಕೊಂಡಾಗ ಎಲ್ಲರೂ ಒಂದೊಂದು ಕುಪ್ಪೆ ಮಾಡ್ಕೊಂಡು ಹೋಗಿ ಅದಕ್ಕೆ ನಾವು ಒಂದು ಬೆತ್ತ ಮುಟ್ಸ್ಕೊಂಡ್ ಬರ್ತಾರೆ ಸ್ವಾಮಿ. ಆ ಬೆತ್ತ ಮುಟ್ಟಿಸ್ಕೊಂಡಾಗ ಎಲ್ಲರೂ ಸಮ ಬಂದಿರುತ್ತೆ, ಒಬ್ಬರಿಗೆ ಮಾತ್ರ ಜಾಸ್ತಿ ಬಂದಿರುತ್ತೆ. ಸ್ವಾಮಿ ನಂಗೆ ಜಾಸ್ತಿ ಬಂದಿದ್ದು ಹೆಂಗೆ, ಅದು ಬಸರಿ ಹೆಂಗ್ ಸರ್. ಅದಕ್ಕೆ ತಾಯಿ ನಿನ್ ಜೊತೆಗೆ ನಿನ್ನ ಮಗು ಸಮೇತ ಕೆಲಸ ಮಾಡಿದ್ದೆ, ಅದಕ್ಕೆ ನಿಂಗೆ ಜಾಸ್ತಿ ಬಂದಿದೆ. ಅದೇ ಮಾಡಿದಷ್ಟು ನೀಡು ಭಿಕ್ಷೆ. ನಾವೆಷ್ಟು ಮಾಡ್ತೀವೋ ಅಷ್ಟು ನಮಗೆ ಒಲಿಯುತ್ತೆ, ಸಿಗುತ್ತೆ. ಶ್ರಮಕ್ಕೆ ತಕ್ಕ ಪ್ರತಿಫಲ ಅನ್ನೋದು ನಾಯಕನಹಟ್ಟಿ ತಿಪ್ಪೇಸ್ವಾಮಿ ಅವರೊಂದು ತಾತ್ವಿಕ ಸಿದ್ಧಾಂತ. ತುಂಬಾ ಅದ್ಭುತವಾಗಿದೆ. ಅಂದ್ರೆ ಅವ್ರ ಬೆತ್ತ ಅದೇ ಬೆತ್ತನೆ, ಅದು ಅದೇನಾ ನಾಯಕನಹಟ್ಟಿ ತಿಪ್ಪೇಸ್ವಾಮಿ? ವೀಕ್ಷಕರೇ ನೀವು ನೋಡ್ತಿದ್ದೀರಿ ನೋಡಿ, ಅದು ನಾಯಕನಹಟ್ಟಿ ತಿಪ್ಪೇಸ್ವಾಮಿ ಅವರು ಇಟ್ಕೊಂಡಿರ್ತಕ್ಕಂತಹ ಬೆತ್ತ. ಅದು ಇದು ತುಂಬಾ ನಾಡಿನ ಜನತೆಗೆ ಗೊತ್ತಿರಲ್ಲ. ಇದು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನಮಗೆ ತೋರಿಸ್ಬೇಕಂತಲೇ ನಾವು ಹುಡ್ಕೊಂಡು ಬಂದೀವಿ. ಯಾಕಂದರೆ ನಾಯಕನಹಟ್ಟಿ ಬಂದ ತಕ್ಷಣವೇ ದೇವಸ್ಥಾನಕ್ಕೆ ಹೋಗಿ ತೇರು ನೋಡ್ಕೊಂಡು ಹೋಗ್ತಕ್ಕಂಥ ಜನರಿದ್ದಾರೆ. ನಮಗೆ ತಿಳಿಸಲಾರದಂಥ ಮಾಹಿತಿಗಳನ್ನು ತಿಳಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ. ಹಾಗಾಗಿ ಖಂಡಿತ ಒಂದು ಐತಿಹಾಸಿಕವಾಗಿರ್ತಕ್ಕಂತಹ ನಾಯಕನಹಟ್ಟಿ ತಿಪ್ಪೇಸ್ವಾಮಿ ಅವರನ್ನು ರಾಯದುರ್ಗದಿಂದ ನಾಯಕನಹಟ್ಟಿಗೆ ಕರೆತಂದು ಇಡೀ ಪವಾಡಗಳ ನೆಲೆಯಾಗಿ ಮಾಡಿದಂತಹ ಕೀರ್ತಿ ಪಣಿಯಪ್ಪನವರಿಗೆ ಸಲ್ತತ್ತೆ, ಇವರ ವಂಶಜರಿಗೆ. ಪಣಿಯಪ್ಪರವರು ನಾಯಕನಹಟ್ಟಿ ತಿಪ್ಪೇಸ್ವಾಮಿಯವರ ಒಂದು ಬೆವರಿನಿಂದ ಇರ್ತಕ್ಕಂಥದ್ದು ಮಹಾಂತೇಶ ಅಂತ ಒಂದು ಲಿಂಗ ನೆಲೆಯೂರಿದೆ. ಅದೇ ಕಾಣ್ತಿದೆಯಲ್ಲ ಒಂದು ಬೆತ್ತ ನಾಯಕನಹಟ್ಟಿ ತಿಪ್ಪೇಸ್ವಾಮಿಯವರದು. ಖಂಡಿತ ನಮಗೆ ನೋಡಲಿಕ್ಕೆ ಕೇಳಲಿಕ್ಕೆ ತುಂಬ ಕುತೂಹಲ ಮತ್ತು ಆಸಕ್ತಿ ಹೆಚ್ಚಾಗ್ತಾ ಇದೆ. ತುಂಬ ಧನ್ಯವಾದಗಳು ಪಣಿಯಪ್ಪ. ನೀವು ಪಣಿಯಪ್ಪರ ವಂಶಸ್ಥರು. ಇಷ್ಟೊಂದು ಚಿಕ್ಕ ವಯಸ್ಸಲ್ಲಿ ನಿಮ್ಮ ಒಂದು ಕೆಲವರೆಲ್ಲ ಈಗಿನ ಒಂದು ಹೈಟೆಕ್ ಯುಗದಲ್ಲಿ ಮರ್ತೋಗ್ತಾ ಇರ್ತಾರೆ ಸಂಪ್ರದಾಯಗಳನ್ನು, ಇತಿಹಾಸವನ್ನು, ನಮ್ಮ ವಂಶದ ಬಗ್ಗೆ. ಬಟ್ ನೀವು ತುಂಬ ನೆನಪಿನಲ್ಲಿ ಇಟ್ಕೊಂಡು ಇದನ್ನು ಮುನ್ನಡೆಸ್ಕೊಂತಿದೀಯ. ತುಂಬ ಧನ್ಯವಾದಗಳು. ನಮ್ಮ ಯೂಟ್ಯೂಬ್ ಚಾನಲಿಂದ ನಿಮ್ಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.